2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 18. ಯೆಹೋಷಾಫಾಟನಿಗೆ ಬಹಳ ಧನಘನತೆಗಳುಂಟಾದವು. ಅವನು ಅಹಾಬನೊಡನೆ ಬೀಗತನ ಮಾಡಿ ಕೆಲವು ವರ್ಷಗಳಾದ ನಂತರ ಅವನ ಬಳಿಗೆ ಸಮಾರ್ಯಕ್ಕೆ ಹೋದಾಗ ಅಹಾಬನು ಅವನಿಗೋಸ್ಕರವೂ ಅವನೊಡನೆ ಬಂದ ಜನರಿಗೋಸ್ಕರವೂ ಅನೇಕಾನೇಕ ದನಕುರಿಗಳನ್ನು ವಧಿಸಿ ಔತಣ ಮಾಡಿಸಿ ತನ್ನ ಸಂಗಡ ಯುದ್ಧಕ್ಕಾಗಿ ರಾಮೋತ್ ಗಿಲ್ಯಾದಿಗೆ ಬರಬೇಕೆಂದು ಅವನನ್ನು ಪ್ರೇರಿಸಿದನು. ಇಸ್ರಾಯೇಲ್ಯರ ಅರಸನಾದ ಅಹಾಬನು ಯೆಹೂದ್ಯರ ಅರಸನಾದ ಯೆಹೋಷಾಫಾಟನನ್ನು, ನನ್ನ ಜೊತೆಯಲ್ಲಿ ರಾಮೋತ್ ಗಿಲ್ಯಾದಿಗೆ ಬರುತ್ತೀಯೋ ಎಂದು ಕೇಳಲು ಅವನು, ನಾನು ನೀನು ನನ್ನ ಜನರು ನಿನ್ನ ಜನರು ಒಂದೇ ಅಲ್ಲವೋ? ನಿನ್ನ ಜೊತೆಯಲ್ಲಿ ಯುದ್ಧಕ್ಕೆ ಬರುವೆನು ಎಂದು ಉತ್ತರ ಕೊಟ್ಟು, ಅನಂತರ ಯೆಹೋವನ ಸನ್ನಿಧಿಯಲ್ಲಿ ಈಗ ವಿಚಾರಿಸು ಎಂದು ಇಸ್ರಾಯೇಲ್ಯರ ಅರಸನನ್ನು ಬೇಡಿಕೊಂಡನು. ಆಗ ಇಸ್ರಾಯೇಲ್ಯರ ಅರಸನು ತನ್ನ ರಾಜ್ಯದಲ್ಲಿದ್ದ 400 ಮಂದಿ ಪ್ರವಾದಿಗಳನ್ನು ಕೂಡಿಸಿ, ನಾವು ರಾಮೋತ್ ಗಿಲ್ಯಾದಿನ ಮೇಲೆ ಯುದ್ಧಕ್ಕಾಗಿ ಹೋಗಬಹುದೋ ಬಾರದೋ ಎಂದು ಕೇಳಲು ಅವರು, ಹೋಗಬಹುದು, ದೇವರು ಅದನ್ನು ಅರಸನ ಕೈಗೆ ಒಪ್ಪಿಸುವನು ಅಂದರು. ಆದರೆ ಯೆಹೋಷಾಫಾಟನು ಇಸ್ರಾಯೇಲ್ಯರ ಅರಸನನ್ನು, ಯೆಹೋವನ ಪ್ರವಾದಿಗಳಲ್ಲಿ ಇವರ ಹೊರತಾಗಿ ನಾವು ವಿಚಾರಿಸಬಹುದಾದ ಬೇರೆ ಪ್ರವಾದಿ ಇರುವುದಿಲ್ಲವೋ ಎಂದು ಕೇಳಲು ಅವನು, ನಮಗೋಸ್ಕರ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಬಲ್ಲವನಾದ ಇನ್ನೊಬ್ಬ ಪ್ರವಾದಿಯಿರುತ್ತಾನೆ. ಅವನು ಇಮ್ಲನ ಮಗನಾದ ಮೀಕಾಯೆಹು ಎಂಬವನು. ಆದರೆ ನಾನು ಅವನನ್ನು ಹಾಗೆ ಮಾಡುತ್ತೇನೆ. ಅವನು ನನ್ನನ್ನು ಕುರಿತು ಯಾವಾಗಲೂ ಶುಭವನ್ನಲ್ಲ, ಅಶುಭವನ್ನೇ ಮುಂತಿಳಿಸುತ್ತಾನೆ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೆಹೋಷಾಫಾಟನು, ಅರಸನು ಹಾಗೆ ಹೇಳಬಾರದು ಅಂದನು. ಆಗ ಇಸ್ರಾಯೇಲ್ಯರ ಅರಸನು ಒಬ್ಬ ಕಂಚುಕಿಯನ್ನು ಕರೆದು ಅವನಿಗೆ, ಬೇಗ ಹೋಗಿ ಇಮ್ಲನ ಮಗನಾದ ಮೀಕಾಯೆಹುವನ್ನು ಕರೆದುಕೊಂಡು ಬಾ ಎಂದು ಆಜ್ಞಾಪಿಸಿದನು. ಇಸ್ರಾಯೇಲ್ಯರ ಅರಸನು ಯೆಹೂದ್ಯರ ಅರಸನಾದ ಯೆಹೋಷಾಫಾಟನು ರಾಜವಸ್ತ್ರಗಳನ್ನು ಧರಿಸಿಕೊಂಡು ಸಮಾರ್ಯ ಪಟ್ಟಣದ ಹೆಬ್ಬಾಗಲಿನ ಹತ್ತಿರವಿರೋ ಬಯಲಿನಲ್ಲಿ ತಮ್ಮ ತಮ್ಮ ಆಸನಗಳ ಮೇಲೆ ಕೂತುಕೊಂಡಿರಲು ಎಲ್ಲ ಪ್ರವಾದಿಗಳು ಅವರ ಮುಂದೆ ಪರವಶರಾಗಿ ಮಾತಾಡುತ್ತಾ ಇದ್ದರು. ಅವರಲ್ಲಿ ಕೆನಾನನ ಮಗನಾದ ಚಿದ್ಕೀಯ ಎಂಬವನು ಕಬ್ಬಿಣದ ಕೊಂಬುಗಳನ್ನು ಮಾಡಿಸಿ ತಲೆಗೆ ಕಟ್ಟಿಕೊಂಡು ಬಂದು, ಕೊಂಬುಗಳಿಂದಲೋ ಎಂಬಂತೆ ನೀನು ಆ ರಾಮ್ಯರನ್ನು ಇರಿದು ಕೊಂದು ಹಾಕುವಿ ಎಂಬುದಾಗಿ ಯೆಹೋವನು ಹೇಳುತ್ತಾನೆ ಎಂದನು. ಉಳಿದ ಪ್ರವಾದಿಗಳು ಇದೇ ಥರದ ಮಾತುಗಳನ್ನು ನುಡಿದು, ರಾಮೋತ್ ಗಿಲ್ಯಾದಿಗೆ ಹೋಗು, ನೀನು ಕೃತಾರ್ಥನಾಗಿ ಬರುವಿ, ಯೆಹೋವನು ಅದನ್ನು ಅರಸನ ಕೈಗೆ ಒಪ್ಪಿಸುವನು ಅಂದರು. ಮೀಕಾಯೆಹುವನ್ನು ಕರೆಯುವುದಕ್ಕೆ ಹೋದ ದೂತನು ಅವನಿಗೆ, ಎಲ್ಲ ಪ್ರವಾದಿಗಳು ಏಕಮನಸ್ಸಿನಿಂದ ಅರಸನಿಗೆ ಶುಭವನ್ನೇ ಮುಂತಿಳಿಸುತ್ತಿರುತ್ತಾರೆ. ದಯವಿಟ್ಟು ನೀನು ಅವರಂತೆ ಶುಭವನ್ನೇ ಮುಂತಿಳಿಸು ಎಂದು ಹೇಳಿದನು. ಅದಕ್ಕೆ ಮೀಕಾಯೆಹು, ಯೆಹೋವನಾಣೆ, ನನ್ನ ದೇವರು ಹೇಳುವುದನ್ನೇ ನುಡಿಯುತ್ತೇನೆ ಎಂದು ಉತ್ತರ ಕೊಟ್ಟನು. ಅವನು ಅರಸನ ಬಳಿಗೆ ಬಂದಾಗ ಅರಸನು, ಮೀಕಾಯೆಹುವೇ, ನಾವು ರಾಮೋತ್ ಗಿಲ್ಯಾದಿನ ಮೇಲೆ ಯುದ್ಧಕ್ಕಾಗಿ ಹೋಗಬಹುದೋ ಬಾರದೋ ಎಂದು ಕೇಳಲು ಅವನು, ಹೋಗಬಹುದು, ಕೃತಾರ್ಥರಾಗಿ ಬರುವಿರಿ, ವೈರಿಗಳು ನಿಮ್ಮ ಕೈವಶರಾಗುವರು ಎಂದು ಹೇಳಿದನು. ಆಗ ಅರಸನು ಅವನಿಗೆ, ಸತ್ಯವನ್ನೇ ತಿಳಿಸಬೇಕೆಂದು ಯೆಹೋವನ ಹೆಸರಿನಲ್ಲಿ ನಿನ್ನಿಂದ ಎಷ್ಟು ಸಾರಿ ಪ್ರಮಾಣ ಮಾಡಿಸಬೇಕು ಅನ್ನಲು ಅವನು, ಇಸ್ರಾಯೇಲ್ಯರೆಲ್ಲರೂ ಕುರುಬನಿಲ್ಲದ ಕುರಿಗಳಂತೆ ಬೆಟ್ಟಗಳಲ್ಲಿ ಚದರಿ ಹೋದದ್ದನ್ನು ಕಂಡೆನು. ಆಗ ಯೆಹೋವನು, ಇವರು ಒಡೆಯನಿಲ್ಲದವರಾಗಿರುತ್ತಾರೆ, ಸಮಾಧಾನದಿಂದ ತಮ್ಮ ತಮ್ಮ ಮನೆಗಳಿಗೆ ಹೋಗಲಿ ಅಂದನು ಎಂಬುದಾಗಿ ಉತ್ತರ ಕೊಟ್ಟನು. ಆಗ ಇಸ್ರಾಯೇಲ್ಯರ ಅರಸನು ಯೆಹೋಷಾಫಾಟನಿಗೆ, ಇವನು ನನಗೆ ಯಾವಾಗಲೂ ಶುಭವನ್ನಲ್ಲ, ಅಶುಭವನ್ನೇ ಮುಂತಿಳಿಸುತ್ತಾನೆಂದು ನಾನು ನಿನಗೆ ಹೇಳಲಿಲ್ಲವೋ ಎಂದನು. ಅದಕ್ಕೆ ಮೀಕಾಯೆಹು, ಅದಿರಲಿ, ಯೆಹೋವನ ವಾಕ್ಯವನ್ನು ಕೇಳಿರಿ. ಯೆಹೋವನು ತನ್ನ ಸಿಂಹಾಸನದ ಮೇಲೆ ಕೂತುಕೊಂಡದ್ದನ್ನು, ಪರಲೋಕ ಸೈನ್ಯಗಳು ಆತನ ಎಡಬಲಗಡೆಗಳಲ್ಲಿ ನಿಂತದ್ದನ್ನು ಕಂಡೆನು. ಯೆಹೋವನು ತನ್ನ ಹತ್ತಿರ ನಿಂತವರನ್ನು, ಇಸ್ರಾಯೇಲ್ಯರ ಅರಸನಾದ ಅಹಾಬನು ಹತನಾಗಿ ಬೀಳುವಂತೆ ಅವನನ್ನು ರಾಮೋತ್ ಗಿಲ್ಯಾದಿನ ಯುದ್ಧಕ್ಕೆ ಯಾರು ಪ್ರೇರಿಸುವಿರಿ ಎಂದು ಕೇಳಿದಾಗ ಒಬ್ಬನು ಈ ಥರವಾಗಿಯೂ ಇನ್ನೊಬ್ಬನು ಆ ಥರವಾಗಿಯೂ ಉತ್ತರ ಕೊಟ್ಟರು. ಕಡೆಯಲ್ಲಿ ಒಂದು ಆತ್ಮವು ಯೆಹೋವನ ಮುಂದೆ ಬಂದು ನಿಂತು ಆತನಿಗೆ, ನಾನು ಹೋಗಿ ಅವನನ್ನು ಪ್ರೇರಿಸುವೆನು ಅಂದಿತು. ಹೇಗೆ ಪ್ರೇರಿಸುವಿ ಎಂದು ಯೆಹೋವನು ಕೇಳಲು ಅದು, ನಾನು ಅಸತ್ಯವನ್ನಾಡುವ ಆತ್ಮವಾಗಿ ಅವನ ಎಲ್ಲ ಪ್ರವಾದಿಗಳಲ್ಲಿ ಸೇರುವೆನು ಎಂದು ಉತ್ತರ ಕೊಟ್ಟಿತು. ಆಗ ಆತನು ಅದಕ್ಕೆ, ಹೋಗಿ ಅದರಂತೆ ಮಾಡು, ಅವನನ್ನು ಪ್ರೇರಿಸಿ ಸಫಲನಾಗುವಿ ಅಂದನು. ನೋಡು, ಯೆಹೋವನು ನಿನ್ನ ವಿಷಯದಲ್ಲಿ ಕೇಡು ನುಡಿದು ನಿನ್ನ ಪ್ರವಾದಿಗಳಲ್ಲಿ ಅಸತ್ಯವನ್ನಾಡುವ ಆತ್ಮವನ್ನು ಕಳುಹಿಸಿದ್ದಾನೆ ಎಂದು ಹೇಳಿದನು.
ಆಗ ಕೆನಾನನ ಮಗನಾದ ಚಿದ್ಕೀಯನು ಮಿಕಾಯೆಹುವಿನ ಬಳಿಗೆ ಹೋಗಿ ಅವನ ಕೆನ್ನೆಗೆ ಒಂದು ಏಟು ಹಾಕಿ, ಯೆಹೋವನ ಆತ್ಮವು ನನ್ನನ್ನು ಬಿಟ್ಟು ನಿನ್ನೊಂದಿಗೆ ಮಾತಾಡುವುದಕ್ಕೋಸ್ಕರ ಯಾವ ಮಾರ್ಗವಾಗಿ ಬಂದಿತ್ತು ಅನ್ನಲು ಮಿಕಾಯೆಹುವು, ನೀನು ಅಡಗಿಕೊಳ್ಳುವುದಕ್ಕೆ ಒಳಗಿನ ಕೋಣೆಗೆ ಹೋಗುವ ದಿನದಲ್ಲಿ ಅದು ನಿನಗೆ ಗೊತ್ತಾಗುವುದು ಎಂದು ಉತ್ತರ ಕೊಟ್ಟನು. ಆಗ ಇಸ್ರಾಯೇಲ್ಯರ ಅರಸನು ಸೇವಕರಿಗೆ, ಮಿಕಾಯೆಹುವನ್ನು ಹಿಡಿದುಕೊಂಡು ಹೋಗಿ ಪುರಾಧಿಕಾರಿಯಾದ ಆಮೋನನಿಗೂ ರಾಜಪುತ್ರನಾದ ಯೋವಾಷನಿಗೂ ಒಪ್ಪಿಸಿ ಅವರಿಗೆ, ನಾನು ಸುರಕ್ಷಿತನಾಗಿ ಹಿಂದಿರುಗುವವರೆಗೂ ಇವನನ್ನು ಸೆರೆಯಲ್ಲಿಟ್ಟು ಸೆರೆಮನೆಯ ಅನ್ನಪಾನಗಳನ್ನೇ ಕೊಟ್ಟು ಕುಗ್ಗಿಸಬೇಕು ಎಂದು ಅರಸನು ಅನ್ನುತ್ತಾನೆ ಎಂದು ಹೇಳಿರಿ ಎಂಬುದಾಗಿ ಆಜ್ಞಾಪಿಸಿದನು. ಮಿಕಾಯೆಹುವು ಅರಸನಿಗೆ, ನೀನು ಸುರಕ್ಷಿತನಾಗಿ ಬರುವುದಾದರೆ ನಾನು ನುಡಿದದ್ದು ಯೆಹೋವನ ಮಾತಲ್ಲ ಎಂದು ಹೇಳಿ, ಎಲ್ಲಾ ಜನರೇ ಇದನ್ನು ಕೇಳಿರಿ ಎಂದು ಕೂಗಿದನು. ಇಸ್ರಾಯೇಲ್ಯರ ಅರಸನೂ ಯೆಹೂದ್ಯರ ಅರಸನಾದ ಯೆಹೋಷಾಫಾಟನು ರಾಮೋತ್ ಗಿಲ್ಯಾದಿಗೆ ವಿರೋಧವಾಗಿ ಯುದ್ಧಕ್ಕೆ ಹೊರಟರು. ಇಸ್ರಾಯೇಲ್ಯರ ಅರಸನು ಯೆಹೋಷಾಫಾಟನಿಗೆ, ನಾನು ವೇಷ ಹಾಕಿಕೊಂಡು ರಣರಂಗಕ್ಕೆ ಬರುವೆನು, ನೀನಾದರೂ ನಿನ್ನ ರಾಜವಸ್ತ್ರಗಳನ್ನು ಧರಿಸಿಕೊಂಡೇ ಬಾ ಎಂದು ಹೇಳಿ ವೇಷ ಹಾಕಿಕೊಂಡನು. ತರುವಾಯ ರಣರಂಗಕ್ಕೆ ಹೋದರು. ಅರಾಮ್ಯರ ಅರಸನು ತನ್ನ ರಥಬಲದ ಅಧಿಪತಿಗಳಿಗೆ, ನೀವು ಶತ್ರುಗಳ ಸಾಧಾರಣ ಸೈನಿಕರನ್ನೂ ಅಧಿಪತಿಗಳನ್ನೂ ಬಿಟ್ಟು ಇಸ್ರಾಯೇಲ್ಯರ ಅರಸನಿಗೆ ಗುರಿಯಿಡಿರಿ ಎಂದು ಆಜ್ಞಾಪಿಸಿದ್ದನು. ರಥಬಲದ ಅಧಿಪತಿಗಳು ಯೆಹೋಷಾಫಾಟನನ್ನು ಕಂಡಾಗ ಅವನೇ ಇಸ್ರಾಯೇಲ್ಯರ ಅರಸನೆಂದು ನೆನೆಸಿ ಅವನಿಗೆ ವಿರೋಧವಾಗಿ ಯುದ್ಧ ಮಾಡುವುದಕ್ಕೆ ಅವನನ್ನು ಸುತ್ತಿಕೊಂಡರು. ಯೆಹೋಷಾಫಾಟನು ಕೂಗಿಕೊಳ್ಳಲು ದೇವರಾದ ಯೆಹೋವನು ಅವನಿಗೆ ನೆರವಾಗಿ ಶತ್ರುಗಳನ್ನು ಅವನ ಕಡೆಯಿಂದ ತೊಲಗಿಸಿದನು. ಅವನು ಇಸ್ರಾಯೇಲ್ಯರ ಅರಸನಲ್ಲವೆಂಬುದು ರಥಬಲದ ಅಧಿಪತಿಗಳಿಗೆ ಗೊತ್ತಾದಾಗ ಅವರು ಅವನನ್ನು ಬಿಟ್ಟು ಹಿಂದಿರುಗಿದರು. ಅರಾಮ್ಯರ ಒಬ್ಬ ಸೈನಿಕನು ಯಾರಿಗೂ ಗುರಿಯಿಡದೆ ಬಾಣವನ್ನೆಸೆಯಲು ಆ ಬಾಣವು ಇಸ್ರಾಯೇಲ್ಯರ ಅರಸನಿಗೆ ಅವನ ಕವಚದ ಸಂದಿನಲ್ಲಿ ತಾಗಿತು. ಆಗ ಅವನು ತನ್ನ ಸಾರಥಿಗೆ, ರಥವನ್ನು ತಿರುಗಿಸಿ ನನ್ನನ್ನು ರಣರಂಗದಿಂದ ಆಚೆಗೆ ತೆಗೆದುಕೊಂಡು ಹೋಗು, ನನಗೆ ದೊಡ್ಡ ಗಾಯವಾಗಿದೆ ಎಂದು ಹೇಳಿದನು. ಆದರೂ ಆ ದಿವಸ ಯುದ್ಧವು ಬಹುಘೋರವಾಗಿದ್ದರಿಂದ ಇಸ್ರಾಯೇಲ್ಯರ ಅರಸನು ಸಾಯಂಕಾಲದವರೆಗೂ ಅರಾಮ್ಯರ ಎದುರಾಗಿ ತನ್ನ ರಥದಲ್ಲೇ ಆತುಕೊಂಡಿದ್ದು ಸೂರ್ಯಾಸ್ತಮಾನವಾದಾಗ ಸತ್ತನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಪೂರ್ವಕಾಲ ವೃತ್ತಾಂತ, ಸೆಕೆಂಡ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 18, 18ನೇ ಅಧ್ಯಾಯ. ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳುವಂಥದ್ದು ಭಾಗ್ಯಕರವಾದದ್ದು. ಯಾಕಂತ ಹೇಳಿದರೆ ದೇವರ ವಾಕ್ಯವು ನಿತ್ಯವಾದದ್ದು, ದೇವರ ವಾಕ್ಯವು ಶಕ್ತಿದಾಯಕವಾದದ್ದು, ದೇವರ ವಾಕ್ಯವು ಜೀವಂತವಾದದ್ದು, ದೇವರ ವಾಕ್ಯವು ಕಾರ್ಯ ಸಾಧಕವಾದದ್ದು. ದೇವರ ವಾಕ್ಯವು ದೇವರ ಜೀವವನ್ನೇ, ಸ್ವತಃ ದೇವರ ಜೀವವನ್ನೇ ಹೊಂದಿರುವಂಥದ್ದಾಗಿದೆ. ಆದ ಕಾರಣ ನಾವು ದೇವರ ವಾಕ್ಯಕ್ಕೆ ಸಮಯ ಕೊಡುವಂಥದ್ದು ಒಳ್ಳೆಯದು. ಯಾಕಂತ ಹೇಳಿದರೆ ದೇವರ ಮನಸ್ಸನ್ನು, ದೇವರ ಮಾರ್ಗದರ್ಶನವನ್ನು, ದೇವರ ಆಶೀರ್ವಾದವನ್ನು, ದೇವರ ಆತ್ಮವನ್ನೇ ನಾವು ಹೊಂದಿದವರಾಗ್ತೇವೆ. ಸರಿ, 18ನೇ ಅಧ್ಯಾಯದಲ್ಲಿ ಯೆಹೋಷಾಫಾಟನು ಬಹಳ ಧನವಂತನಾದನು. ಯಾಕಂತ ಹೇಳಿದರೆ ಯೆಹೂದ್ಯರು, ಫಿಲಿಸ್ಟಿಯರು, ಅರಬಿಯರು, ಅದಲ್ಲದೆ ಅವನ ತಂದೆಯಾದ ಆಸನು ಕೂಡಿಟ್ಟಿದ್ದು, ಅದಕ್ಕಿಂತ ಮುಂಚೆ ಸೊಲೊಮೋನನು ಕೂಡಿಟ್ಟಿದ್ದು, ಅರಮನೆ ಕಟ್ಟಿಸಿದ್ದು, ಇವೆಲ್ಲ ಕೂಡ ಪಿತ್ರಾರ್ಜಿತ ಸ್ವತ್ತಾಗಿ ಯೆಹೋಷಾಫಾಟನಿಗೆ ಬಂತು. ಕೆಲವು ವರ್ಷಗಳಾದ ನಂತರ ಅವನೇನು ಮಾಡ್ತಾನೆ, ಸಮಾರ್ಯಕ್ಕೆ ಹೋಗ್ತಾನೆ. ಇಸ್ರಾಯೇಲ್ ಎಂಬ ದೇಶ ಸೊಲೊಮೋನ್ನ ತರುವಾಯ 2 ಭಾಗ ಆಗೋಯ್ತು. 2 ಗೋತ್ರದವರು ಯೆಹೂದ ದೇಶ, 10 ಕುಲದವರು ಇಸ್ರಾಯೇಲ್ ದೇಶ ಎಂಬುದಾಗಿ. ಅಲ್ಲಿ ಬೇರೆ ರಾಜ, ಇಲ್ಲಿ ಬೇರೆ ರಾಜ. ಯೆಹೂದಕ್ಕೆ ರಾಜಧಾನಿ ಬಂದು ಯೆರೂಷಲೇಮ್, ಆದರೆ ಇಸ್ರಾಯೇಲರಿಗೆ ರಾಜಧಾನಿ ಸಮಾರ್ಯ. ಯೆಹೂದ
ದಕ್ಷಿಣ ಭಾಗವಾಗಿತ್ತು ಅಥವಾ ರಾಷ್ಟ್ರವಾಗಿತ್ತು. ಇಸ್ರಾಯೇಲ್ ಉತ್ತರ ರಾಷ್ಟ್ರವಾಗಿತ್ತು, ದೇಶವಾಗಿತ್ತು. ಹೀಗಿರುವಾಗ ಈ ಎರಡು ದೇಶಗಳ ನಡುವೆ ಆಗಾಗ ಯುದ್ಧವಾಗ್ತಾ ಇತ್ತು. ಯೆಹೂದ್ಯದವರಿಗೂ ಇಸ್ರಾಯೇಲ್ರಿಗೂ, ಯೆಹೂದ್ಯರಿಗೂ ಇಸ್ರಾಯೇಲ್ರಿಗೂ. ಹಾಗಿರುವಾಗ ಯೆಹೋಷಾಫಾಟನು ಏನು ಮಾಡ್ತಾನೆ, ಈ ಎರಡು ದೇಶಕ್ಕೂ ಒಂದು ರೀತಿಯ ಒಂದು ಸಂಬಂಧವನ್ನು, ಬೀಗತನವನ್ನು, ಸಮಾಧಾನವನ್ನು ಇರ್ತಾನೆ ರೀ. ರಾಜತಂತ್ರವನ್ನು ಬಳಸಿ ಈ ಒಂದು ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್, ರಾಜತಂತ್ರ ಸಂಬಂಧವನ್ನು ತರ್ತಾನೆ. ಅದು ಕೂಡ ಒಳ್ಳೆಯ ಒಂದು ಹೆಜ್ಜೆ ಎಂಬುದಾಗಿ ಹೇಳ್ಬೋದು. ಅದರಲ್ಲಿ ಕೂಡ ಅಪಾಯ ಏನಂತ ನಾವು ನೋಡಿಕೊಳ್ಳೋಣ. ಕಡೆಗೆ ಈ ಕಡೆ ಆಹಾಬನು, ಇಸ್ರಾಯೇಲರ ಅರಸನು ಆಹಾಬನಾಗಿದ್ದ, ಮತ್ತು ಯೆಹೂದದ ಅರಸನು ಯೆಹೋಷಾಫಾಟನು ಆಗಿದ್ದ. ಇವರಿಬ್ಬರು ಕೂಡ ಏನು ಮಾಡ್ತಾರೆ, ಒಟ್ಟಿಗೆ ಸೇರಿ ಬಂದಾಗ ದೊಡ್ಡ ಔತಣ ಸಮಾರ್ಯದಲ್ಲಿ ಆಹಾಬನು ಮಾಡ್ತಾನೆ. ಕೆಲವು ಸಾರಿ ಊಟ ಕೊಟ್ಟು ಕೂಡ ಈ ಜೋಡಿಗೆ ಸೆಳೆಯುವ ಸಾಧ್ಯತೆ, ಅದು ಉದ್ದೇಶಪೂರ್ವಕವಾಗಿ ಇರ್ಬೋದು ಅಥವಾ ತಿಳಿಯದೆ ಕೂಡ ಆಗಿರ್ಬೋದು. ಆದ ಕಾರಣ ಅದು ಊಟ ತಟಸ್ಥವಾದದ್ದು, ನ್ಯೂಟ್ರಲ್ ಆಗಿರುವಂಥದ್ದು. ಆದರೆ ಆ ನ್ಯೂಟ್ರಲ್ ಆಗಿರುವಂಥ ಪ್ಲ್ಯಾಟ್ಫಾರ್ಮನ್ನು, ವೇದಿಕೆಯನ್ನು ಬಳಸಿಕೊಂಡು ಆಹಾಬನು ಈ ಭಕ್ತಿವಂತನಾದ ಯೆಹೋಷಾಫಾಟನು ಮತ್ತು ಅಂಥ ಭಕ್ತಿವಂತನಲ್ಲ, ಇವನು ಕೂಡ ಒಂದು ವಿಧವಾದ ವಿಶ್ವಾಸಿ, ಆದರೂ ಕೂಡ ಹಿಂಜಾರಿದ ವಿಶ್ವಾಸಿ, ಇಜ್ಜೋಡಾದ ವಿಶ್ವಾಸಿ ಮತ್ತು ದೇವರಿಗೆ ಆದ್ಯತೆಯನ್ನು ಕೊಡದಂಥ ವಿಶ್ವಾಸಿ ಆಗಿರುವಂಥ ವ್ಯಕ್ತಿ ಈ ಆಹಾಬನು. ಆದರೂ ಇಬ್ಬರು ಕೂಡ ಒಟ್ಟಿಗೆ ಸೇರಿ ಬಂದಿದ್ದಾರೆ, ಊಟ ಮಾಡ್ತಿದ್ದಾರೆ. ಊಟ ಮಾಡ್ತಿದ್ದಾಗ ಆ ಮೇನ್ ವಿಷಯ ಏನು, ಸಬ್ಜೆಕ್ಟು, ಯಾಕೆ ಕರೆಸಿದ್ದು, ಯಾಕೆ ಇದೇ ಚಾನ್ಸ್ ಅಂತ ಹೇಳ್ಬಿಟ್ಟು ಆಹಾಬನ್ ಹೇಳ್ತಾನೆ, ರಾಮೋತ್ ಗಿಲಿಯಾದಿಗೆ ನನ್ನ ಜೊತೆಯಲ್ಲಿ ನೀನು ಬರ್ತೀಯಾ ಎಂಬುದಾಗಿ ಕೇಳ್ತಾ ಇದ್ದಾನೆ. ಅಲ್ಲಿ ಹೋಗಿ ನಾವು ಯಾಕೆ ಯುದ್ಧ ಮಾಡಬಾರ್ದು ಎಂಬುದಾಗಿ ಇವನು ಮಾತಾಡ್ಕೊಳ್ತಾನೆ. ಹೌದು, ಅಲ್ಲಿ ಅರಾಮ್ಯರ ವಿರುದ್ಧವಾಗಿ ಈ ಆಹಾಬನು ಹೋಗಬೇಕಂತ ಹೇಳ್ಬಿಟ್ಟು ಇದೇ ಸಂದರ್ಭದಲ್ಲಿ ಯೆಹೋಷಾಫಾಟನನ್ನು ಕರ್ಕೊಂಡು ಹೋಗೋಣ ಎಂಬುದಾಗಿ ಮಾತಾಡ್ತಾ ಇರ್ತಾರೆ. ಮಾತಾಡ್ತಿದ್ದಾಗ ಇವನು ಒಪ್ಕೊಳ್ತಾನೆ, ಯೆಹೋಷಾಫಾಟನು ಒಪ್ಕೊಳ್ತಾನೆ. ಯಾವ ರೀತಿಯಾಗಿ ಹೇಳಿ ಒಪ್ಕೊಳ್ತಾನೆ ಅಂತ ಹೇಳಿದ್ರೆ, ಅವನೊಂದು ಸ್ಟೈಲ್ ಏನಂತ ಹೇಳಿದ್ರೆ, 3ನೇ ವಚನದಲ್ಲಿ ನಾನು ನೀನು ಒಂದೇ, ನನ್ನ ಜನರು ನಿನ್ನ ಜನರು ಒಂದೇ ಅಲ್ಲವೇ ಎಂಬುದಾಗಿ ಇದು ಇವನ ಒಂದು ಥೀಮ್ ಆಗಿ ಧ್ಯೇಯವಾಗಿರ್ತದೆ. ಅದು ಭಾಳ ಡೇಂಜರ್ ಒಂದು ರೀತಿಯಿಂದ. ಯಾಕಂತ ಹೇಳಿದರೆ, ನಂಬಿಕೆ ಇರುವಂಥವರಿಗೂ ನಂಬಿಕೆ ಇಲ್ಲದಂಥವರಿಗೂ ಈ ಜೋಡಿರಬಾರ್ದು. ಬೆಳಕಿಗೂ ಕತ್ತಲಿಗೂ ಈ ಜೋಡು ಆಗುವ ಸಾಧ್ಯತೆ ಇಲ್ಲ. ಹೌದು, ವಿಶ್ವಾಸಿಗೂ ಅವಿಶ್ವಾಸಿಗೂ ಕೂಡ ಈ ಜೋಡಿಲ್ಲ. ಆದರೆ ವಿಶ್ವಾಸಿಗೂ ಮತ್ತು ಅರ್ಧ ವಿಶ್ವಾಸಿ ಆಗಿರುವಂಥ, ಅಥವಾ ಮೊದಲು ಸ್ವಲ್ಪ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಲೋಕ ಸ್ವಲ್ಪ ದೇವ್ರು ಸ್ವಲ್ಪ ಎಂಬಂಥ ರೀತಿಯಲ್ಲಿ ದೇವರಿಗೂ ಲೋಕಕ್ಕೂ, ದೇವರಿಗೂ ಧನಕ್ಕೂ ಸೇವೆ ಮಾಡಲಿಕ್ಕೆ ಯತ್ನಿಸುವಂಥ ವಿಶ್ವಾಸಿ ಆಗಿದ್ದ ಈ ಆಹಾಬನ್ ಅಂಥ ಒಬ್ಬ ವಿಶ್ವಾಸಿ. ಅದನ್ನು ನಾನು ಹೇಳೋದಿಲ್ಲ, ಅನಂತರ ದೇವರು ತಾನೇ ಹೇಳಿದ್ದನ್ನು ನಾವು ನೋಡಲಿಕ್ಕಿದ್ದೇವೆ. ಸರಿ, ಯಾರಾದರೂ ಯಥಾಪ್ರಕಾರವಾಗಿ ಯುದ್ಧಕ್ಕೆ ಹೋಗಬೇಕಾದ್ರೆ ಇವನ ಒಂದು ಸ್ಟೈಲ್ ಅಥವಾ ಅನುಭವ ಅಥವಾ ಸಿದ್ಧಾಂತ, ಪ್ರಿನ್ಸಿಪಲ್ ಯೆಹೋಷಾಫಾಟಂದು ಏನಾಗಿತ್ತು, ಯೆಹೂದ್ಯರು ಆ ರೀತಿಯಾಗಿ ಬೆಳೆಸಲ್ಪಟ್ಟಂಥವ್ರು. ಯಾಕಂದರೆ ದೇವಾಲಯ ಅವ್ರ ಕಡೆಗಿತ್ತು, ಧರ್ಮಶಾಸ್ತ್ರ ಅವರಿಗಿತ್ತು, ಮೋಶೆಯ ನಿಯಮ ವಿಧಿಗಳು, ಆಚಾರ ಪದ್ಧತಿಗಳು, ಇವನ್ನೆಲ್ಲ ಅವರು ಖಡಖಂಡಿತವಾಗಿ ಅದನ್ನು ಫಾಲೋ ಮಾಡ್ತಾಯಿದ್ರು. ಆದ ಕಾರಣ ಇಲ್ಲಿ ಅವನು ಯುದ್ಧಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಆಹಾಬನ್ನು ಹೇಳಿದಾಗ ಈ ಯೆಹೋಷಾಫಾಟನು ಏನಂತ ಹೇಳ್ತಾನೆ, ಈ ಪ್ರವಾದಿಗಳು ಇಲ್ಲಿ ಯೆಹೋವನ ಸನ್ನಿಧಿಯಲ್ಲಿ
ವಿಚಾರಿಸುವುದಕ್ಕೆ, ನಾವು ಯುದ್ಧ ಹೋಗೋಕ್ಕೆ ಮುಂಚೆ ದೇವ್ರನ್ನ ನಾವು ಕನ್ಸಲ್ಟ್ ಮಾಡೋಣ, ಆತನನ್ನು ವಿಚಾರಿಸೋಣ ದೇವ್ರನ್ನ. ಆದ ಕಾರಣ ವಿಚಾರಿಸಲಿಕ್ಕೆ ಯಾರಾದರೂ ಪ್ರವಾದಿಗಳಿದ್ದಾರಾ ಅಂತ ಕೇಳುವಾಗ, ಒಂದಲ್ಲ 400 ಜನ ಪ್ರವಾದಿಗಳಿದ್ದಾರೆ ನನಗೆ ಎಂಬುದಾಗಿ ಈ ಆಹಾಬನು 400 ಜನ ಪ್ರವಾದಿಗಳನ್ನು ಬರಮಾಡ್ತಾನೆ. ಅವರೆಲ್ಲರೂ ಕೂಡ ಹೋಗ್ರಿ, ನೀವು ಹೋಗಬಹುದು ಅಂತ ಹೇಳಿದಾಗ ಹೋಗಬಹುದು. ದೇವರು ಅದನ್ನು ಅರಸನ ಕೈಗೆ ಒಪ್ಪಿಸ್ತಾನೆ. ರಾಮೋತ್ ಗಿಲ್ಯಾದಿನ ಮೇಲೆ, ಯಾಕಂದರೆ ಅದು ಬಂದು ಅರಾಮ್ಯರ ವಶವಾಗಿರ್ತದೆ. ಆದ ಕಾರಣ ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರ ರಾಮೋತ್ ಗಿಲ್ಯಾದಿಗೆ ಇವರು ಹತ್ತಿರ ಹೋಗಬೇಕಂತ ಪ್ಲ್ಯಾನ್ ಮಾಡಿದಾಗ 400 ಜನ ಪ್ರವಾದಿಗಳು ಏನು ಹೇಳ್ತಾರೆ, ಸಕ್ಸಸ್, ಹೋಗ್ರಿ ಎಂಬುದಾಗಿ ಹೇಳ್ತಾರೆ. ಆದರೆ ಒಂದು ರೀತಿಯಿಂದ ನೋಡುವಾಗ, ಒಂದು ರೀತಿಯಲ್ಲ ದೊಡ್ಡ ರೀತಿಯಿಂದ ನೋಡುವಾಗ ಅವ್ರು ಹೇಳಿದ್ದು ಸುಳ್ಳು ಪ್ರವಾದನೆ ಆಗಿತ್ತು. ಯಾಕಂದರೆ ದೇವರು ಅವರ ಜೊತೆಯಲ್ಲಿರಲಿಲ್ಲ, ಅವರ ಅರಸನ ಜೊತೆಯಲ್ಲಿ ಕೂಡ ಇರಲಿಲ್ಲ. ಅದು ಭಾಳ ಸ್ಪಷ್ಟವಾಗಿದೆ ಎಂಬುದನ್ನು ಅನಂತರ ನಾವು ನೋಡಿಕೊಳ್ಳೋಣ. ಸರಿ, ಈಗ ಇವನ ಮನಸ್ಸಿನಲ್ಲಿ ಈ ಪ್ರವಾದನೆಯನ್ನು ಒಂದೇ ಸಾರಿ 400 ಜನರು ಮೆಜಾರಿಟಿ ಆಗಿರುವಂಥವ್ರು ಒಂದು ಪ್ರವಾದನೆ ಹೇಳಿಬಿಟ್ರೆ ಇದನ್ನು ತಗೋಬೇಕಲ್ವ, ಒಪ್ಕೋಬೇಕಲ್ವ. ಆದರೆ ಯೆಹೋಷಾಫಾಟನು ದೇವರ ಹತ್ರ ಸ್ವಲ್ಪ ಟಚ್ ಇಟ್ಕೊಂಡಿರೋದ್ರಿಂದ, ದೇವರ ಸಂಪರ್ಕದಲ್ಲಿ ಇದ್ದ ವ್ಯಕ್ತಿಯಾಗಿದ್ದರಿಂದ ಅವನ ಮನಸ್ಸಿಗೆ ಈ 400 ಜನರು ಹೇಳೋದು ಅಷ್ಟು ಹಿಡಿಸಲಿಲ್ಲ ಅಂತ ಕಾಣ್ತೈತೆ. ಏನೋ ವ್ಯತ್ಯಾಸ ಅವನಿಗೆ ಕಾಣಿಸ್ತು. ಆದ ಕಾರಣ ಅವನು ಹೇಳ್ತಾನೆ, ಬೇರೆ ಪ್ರವಾದಿ ಯಾರಾದರೂ ಇದ್ದಾರಾ, ಇನ್ಯಾರಾದರೂ? 400 ಜನರು ಈಗಾಗಲೇ ಬಂದು ಹೋಗ್ಬೋದು ಅಂತ ಪಾಸಿಟಿವ್ ಆಗಿ ಅವರು ಪ್ರವಾದನೆ ಹೇಳಿಬಿಟ್ಟಿದ್ದಾರೆ. ಈಗ ಇನ್ನು ಯಾರಾದರೂ ಪ್ರವಾದಿ ಇದ್ದಾರಾ ಅಂತ ಕೇಳಿದಾಗ ಆಹಾಬನು ತನ್ನ ಕಂಪ್ಯೂಟರ್ ತನ್ನ ಮನಸ್ಸಿನಲ್ಲಿ ಯೋಚನೆ ಮಾಡುವಾಗ, ಹೌದು ಒಬ್ಬನಿದ್ದಾನೆ ಮಿಕಾಹು ಅಂತ ಹೇಳ್ಬಿಟ್ಟು, ಅವನು ಯಾವಾಗ ನೋಡಿದರೂ ನೆಗೆಟಿವ್ ಪ್ರಾಫೆಸಿನೇ, ಅವನು ಯಾವಾಗಲೂ ನಕಾರಾತ್ಮಕವಾದ ಪ್ರವಾದನೆ, ಒಂದು ಕೂಡ ಸಕಾರಾತ್ಮಕವಾದ ಶುಭಕರವಾದಂಥ ಪ್ರವಾದನೆ ಅವನು ಹೇಳೋನಲ್ಲ ಎಂಬುದಾಗಿ ಹೇಳ್ತಾನೆ. ಆದರೆ ಯೆಹೋಷಾಫಾಟ್ ನೋಡ್ರೆ ಅವನು ಸ್ವಲ್ಪ ಭಕ್ತಿವಂತನಾದ ಅರಸನಾಗಿದ್ದ. ಒಂದು ವೀಕ್ನೆಸ್ ಇವನಿಗಿತ್ತು, ಬಲಹೀನತೆ. ಆದರೂ ಕೂಡ ಅವನೇನು ಹೇಳ್ತಾನೆ, ಹಾಗೆ ಹೇಳೋದು ಬೇಡ, ಹಾಗೆ ಹೇಳಬಾರ್ದು. ಆದರೂ ಕೂಡ ನಮಗೋಸ್ಕರವಾಗಿ ಅವನು ವಿಚಾರಿಸಲಿ ಅಂತ ಹೇಳಿದಾಗ, ಸರಿ ಕರ್ಕೊಂಡು ಬನ್ನಿರಿ ಅಂತ ಹೇಳ್ಬಿಟ್ಟು ಆಹಾಬನು ಒಬ್ಬ ಕಂಚುಕಿಯನ್ನು ಕಳಿಸ್ಬಿಟ್ಟು ಮಿಕಾಯೆಹು ಅಂತ ಹೇಳಿದರೆ, ಯೆಹೋವನ ಹಾಗೆ ಇರುವವರು ಯಾರು? ಹೂ ಈಸ್ ಲೈಕ್ ಅನ್ ಟು ದ ಲಾರ್ಡ್? ಯೆಹೋವನ ಹಾಗಿರುವಂಥವ್ರು ಯಾರು ಎಂಬ ಹೆಸರನ್ನು ಹೊಂದಿದಂಥ ಪ್ರವಾದಿ ಈ ಮಿಕಾಯೆಹು. ಇವನನ್ನು ಕರ್ಕೊಂಬಾ ಅಂತ ಹೇಳ್ಬಿಟ್ಟು ಒಬ್ಬ ಕಂಚುಕಿ ದೂತನನ್ನು ಅರಸನು ಆಹಾಬನು ಇಸ್ರಾಯೇಲ್ ಅರಸನು ಕಳಿಸ್ಕೊಡ್ತಾನೆ. ಕೂಡಲೇ ಹೋಗಿ ಕರ್ಕೊಂಡು ಬರ್ತಾರೆ. ಬರುವಾಗ ದೂತನು ಒಂದು ಮಾತು ಹೇಳ್ತಾನೆ, ನೋಡು, ಎಲ್ಲ ಆಹಾಬನ 400 ಜನ ಪ್ರವಾದಿಗಳು ಕೂಡ ಅವರು ಭಾಳ ಪಾಸಿಟಿವ್ ಆಗಿ, ಸಕಾರಾತ್ಮಕವಾಗಿ, ಶುಭಕರವಾಗಿ ಪ್ರವಾದನೆ ಹೇಳಿಬಿಟ್ಟಿದ್ದಾರೆ. ನೀನು ಕೂಡ ದಯವಿಟ್ಟು ನೀನು ಕೂಡ ಪಾಸಿಟಿವ್ ಆಗಿ ಹೇಳು ಯಾಕೆ ಅಂತ ಅವನು ಹೇಳಿಬಿಟ್ಟು ಕರ್ಕೊಂಬರ್ತಾನೆ. ಆದರೆ ಮಿಕಾಯೆಹು ಏನು ಮಾಡ್ತಾನೆ, ಅವನು ದೇವರು ಏನು ಹೇಳ್ತಾನೋ, ಯೆಹೋವನ ಆಣೆ, ದೇವರು ಹೇಳುವುದನ್ನೇ ನುಡಿತೇನೆ ಎಂಬುದಾಗಿ ಬರ್ತಾನೆ. ಅವನು ಬರ್ತಾ ಇರುವಾಗ ಇಲ್ಲಿ ಚಿದ್ಕಿಯ ಅಂತ ಒಬ್ಬನು, ಆ 400 ಜನರಲ್ಲಿದ್ದಂಥ ಒಬ್ಬ ಪ್ರವಾದಿ ಏನು ಮಾಡ್ತಾನೆ, ಒಂದು ಕಬ್ಬಿಣದ ಕೊಂಬನ್ನು ಇಟ್ಕೊಂಡು ಈ ರೀತಿಯಾಗಿ, ಇಂಥ ಒಂದು ಕೊಂಬುಗಳಿಂದಲೋ ಎಂಬಂತೆ ನೀನು ಅರಾಮ್ಯರನ್ನು ಇರಿದು ಬಿಡ್ತಿ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಪಾಸಿಟಿವ್ ಆಗಿ ಅವನು ಪ್ರವಾದನೆ ಹೇಳಿಬಿಡ್ತಾನೆ. ಕೊನೆಗೆ ಕರ್ಕೊಂಡು ಬರ್ತಾರೆ. ನೋಡಿದರೆ ಬಯಲಿನಲ್ಲೆಲ್ಲ ಕೂತಿದ್ದಾರೆ, ರಾಜವಸ್ತ್ರ ಧರಿಸಿಕೊಂಡು. ಯೆಹೂದದ ಅರಸನಾದ ಯೆಹೋಷಾಫಾಟನು, ಇಸ್ರಾಯೇಲ್ರ ಅರಸನಾದಂಥ ಆಹಾಬನು ಮತ್ತು 400 ಜನ ಪ್ರವಾದಿಗಳು, ಆ ಚಿದ್ಕಿಯನನ್ನು ಸೇರಿ ಪ್ರವಾದಿ, ಎಷ್ಟೊಂದು ಜನರು ಎಲ್ಲರೂ ಕೂತಿದ್ದಾಗ ಕಡೆಗೆ ಕಂಚುಕಿ ದೂತನು, ಆಹಾಬನ ದೂತನು ಮಿಕಾಯೆಹುವನ್ನು ಕರ್ಕೊಂಬರ್ತಾರೆ. ಮಿಕಾಯೆಹುವನ್ನು ಕರ್ಕೊಂಬಂದ್ಬಿಟ್ಟು ಯುದ್ಧಕ್ಕೆ ರಾಮೋತ್ ಗಿಲ್ಯಾದ್ಗೆ ಹೋಗ್ಬೋದಾ ಎಂಬುದಾಗಿ ಕೇಳಿದರೆ ವ್ಯಂಗ್ಯವಾಗಿ ಅಣಕವಾಗಿ ಮಿಕಾಯೆಹು
ಹೇಳ್ತಾನೆ, ಹೋಗೋ ನಿನಗೆ ಸಕ್ಸಸ್ ಆಗ್ತದೆ ಬಿಡು ಅಂತ. ಅಂದರೆ ಅವನು ಆ ರೀತಿಯಾಗಿ ಹೇಳಿದ ತಕ್ಷಣ ಅಹಾಬನಿಗೆ ಅರ್ಥ ಆಗ್ತದೆ. ಅವನ ಟೋನು, ಅವನ ವಾಯ್ಸ್ ನೋಡ್ದ, ನಾನು ಹೇಳಿಲ್ವಾ ಯಾವಾಗ ನೋಡಿದರೂ ಇವನು ಅಶುಭನೇ ಹೇಳೋದು ಅಂತ ಹೇಳಿದಾಗ ಅಷ್ಟರೊಳಗೆ ಮೀಕಾಯೆಹು ದರ್ಶಿ, ಅವನು ಪ್ರವಾದಿಸುವಂಥವನು. ದರ್ಶಿ ಅಂದರೆ ದೀರ್ಘದರ್ಶಿ, ಅಂದರೆ ದೀರ್ಘವಾಗಿರುವಂಥ ಕಡೆ ನೋಡುವಂಥವನು. ಎಷ್ಟು ದೀರ್ಘವಾಗಿ ಅವನು ನೋಡ್ದ ಅಂತ ಹೇಳ್ಬಿಟ್ಟು ನೋಡುವಾಗ ಆ ಪರಲೋಕಕ್ಕೆ ಅವನ ಕಣ್ಣು ಹೋಗ್ಬಿಡ್ತು, ಅವನ ದೃಷ್ಟಿ ಹೋಗ್ಬಿಡ್ತು. ಅವಾಗ ಹೇಳ್ತಾನೆ, ದೇವರು ಕೂತ್ಕೊಂಡಿರುವಂಥದ್ದನ್ನು ನಾನು ನೋಡಿದೆ, ಐ ಸಾ. ಆವಾಗ ಆಹಾಬನನ್ನು ಸೋತು ಹೋಗಿ ಯುದ್ಧದಲ್ಲಿ ಸತ್ತು ಹೋಗುವಂತೆ ಪ್ರೇರೇಪಿಸುವಂಥವ್ರು ಯಾರಂತ ದೇವರು ಕೇಳಿದಾಗ ಒಬ್ಬೊಬ್ಬರು ಒಂದೊಂದು ಥರ ಹೇಳಿದರು. ಒಂದು ದುರಾತ್ಮ ಬಂದು ಏನು ಹೇಳ್ತು, ನಾನು ಹೋಗ್ತೀನಿ. ದೇವರು ಕೇಳಿದ್ರು, ಯಾವ ರೀತಿಯಾಗಿ ನೀನು ಆ ಕೆಲಸ ಮಾಡ್ತೀಯ ಅಂತ ಹೇಳಿದಾಗ, ನಾನು ಹೋಗ್ಬಿಟ್ಟು 400 ಜನರು ಪ್ರವಾದಿಗಳಲ್ಲಿ ಸುಳ್ಳು ಹೇಳುವಂಥ ರೀತಿಯಲ್ಲಿ ನಾನು ಒಂದು ಪ್ರವಾದನೆ ಹೇಳಿಬಿಡ್ತೀನಿ ಅಂತ ಹೇಳಿದಾಗ ದೇವರು ಆಯಿತು ಹೋಗಿ ಅದರಂತೆ ಮಾಡು ಎಂಬುದಾಗಿ ಹೇಳಿದ ಮೇಲೆ ಆತ್ಮ ಬಂದು ಇವರಲ್ಲಿ ಹೀಗೆ ಸುಳ್ಳು ಪ್ರವಾದನೆ ಹೇಳ್ತಾನೆ. ತಕ್ಷಣ ಚಿದಕೇನಿಗೆ ಭಾಳ ಕೋಪ ಬಂದುಬಿಡ್ತಾನೆ, ಒಂದು ಏಟು ಹಾಕ್ಬಿಡ್ತಾನೆ ಈ ಪ್ರವಾದಿಗೆ, ಮೀಕಾಯೆಹುಗೆ. ಹೇಳ್ದಾಗ ಕೂಡ ಅದನ್ನು ಅವನು ಸಹಿಸ್ಕೊಳ್ತಾನೆ. ಕಡೆಗೆ ಇವನ್ನ ಜೈಲ್ಗೆ ಹಾಕಿರಿ, ಇವನನ್ನು ಸೆರೆಗೆ ಹಾಕಿರಿ ಅಂತ ಹೇಳ್ಬಿಟ್ಟು ಆಹಾಬನ್ನು ಹೇಳ್ಬಿಟ್ಟು, ನಾನು ಯುದ್ಧಕ್ಕೆ ಹೋಗ್ತೀನಂತ, ನೀನು ಹೋಗಿ ಬಂದರೆ ನಾನು ಹೇಳಿದ ಸುಳ್ಳು ಪ್ರವಾದನೆ ಅಂತ ನಿನಗೆ ಗೊತ್ತಾಗ್ತದೆ ಎಂಬುದಾಗಿ ಹೇಳ್ತಾನೆ. ಅದೇ ರೀತಿಯಾಗಿ ಹೋದಾಗ ಕೊನೆಗೆ ಆ ಪ್ರವಾದನೆ ಮೀಕಾಯೆಹು ಹೇಳಿದ ಹಾಗೆ ಆಹಾಬನು ಸತ್ತು ಹೋಗ್ತಾನೆ. ಆನಂತರ ಯೆಹೋಷಾಫಾಟನು ಎಸ್ಕೇಪ್ ಆಗಿಬಿಡ್ತಾನೆ, ತಪ್ಪಿಸ್ಕೊಳ್ತಾನೆ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ. ಈ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 18. Now Jehoshaphat had riches and honor in abundance, and joined affinity with Ahab. And after certain years he went down to Ahab to Samaria. And Ahab killed sheep and oxen for him in abundance, and for the people that he had with him, and persuaded him to go up with him to Ramoth Gilead. And Ahab king of Israel said unto Jehoshaphat king of Judah, Wilt thou go with me to Ramoth Gilead? And he answered him, I am as thou art, and my people as thy people, and we will be with thee in the war. And Jehoshaphat said unto the king of Israel, Inquire, I pray thee, at the word of the Lord today. Therefore the king of Israel gathered together of prophets 400 men, and said unto them, Shall we go to Ramoth Gilead to battle, or shall I forbear? And they said, Go up, for God will deliver it unto the king's hand. But Jehoshaphat said, Is there not here a prophet of the Lord besides, that we might inquire of him? And the king of Israel said unto Jehoshaphat, There is yet one man by whom we may inquire of the Lord, but I hate him, for he never prophesied good unto me, but always evil. The same is Micaiah the son of Imlah. And Jehoshaphat said, Let not the king say so. And the king of Israel called for one of his officers, and said, Fetch quickly Micaiah the son of Imlah. And the king of Israel and Jehoshaphat king of Judah sat either of them on his throne, clothed in their robes. And they sat in a void place at the entering in of the gate of Samaria. And all the prophets prophesied before them. And Zedekiah the son of Kenaanah had made him horns of iron, and said, Thus saith the Lord, With these thou shalt push Syria until they be consumed. And all the prophets prophesied so, saying, Go up to Ramoth Gilead and prosper, for the Lord shall deliver it into the hand of the king. And the messenger that went to call Micaiah spake to him, saying, Behold, the words of the prophets declare good to the king with one assent. Let thy word therefore, I pray thee, be like one of theirs, and speak thou good. And Micaiah said, As the Lord liveth, even what my God saith, that will I speak. And when he was come to the king said unto him, Micaiah, shall we go to Ramoth Gilead to battle, or shall I forbear? And he said, Go ye up and prosper, and they shall be delivered into your hand. And the king said to him,
How many times shall I adjure thee that thou say nothing but the truth to me in the name of the Lord? Then he said, I did see all Israel scattered upon the mountains, as sheep that have no shepherd. And the Lord said, These have no master. Let them return therefore every man to his house in peace. And the king of Israel said to Jehoshaphat, Did I not tell thee that he would not prophesy good unto me, but evil? Again he said, Therefore hear the word of the Lord. I saw the Lord sitting upon his throne, and all the host of heaven standing on his right hand and on his left. And the Lord said, Who shall entice Ahab king of Israel, that he may go up and fall at Ramoth-Gilead? And one spake, saying after this manner, and another saying after that manner. Then there came out a spirit, and stood before the Lord, and said, I will entice him. And the Lord said unto him, Wherewith? And he said, I will go out and be a lying spirit in the mouth of all his prophets. And the Lord said, Thou shalt entice him, and thou shalt also prevail. Go out and do even so. Now therefore, behold, the Lord hath put a lying spirit in the mouth of these thy prophets, and the Lord hath spoken evil against thee. Then Zedekiah the son of Kenaanah came near, and smote Micaiah upon the cheek, and said, Which way went the Spirit of the Lord from me to speak unto thee? And Micaiah said, Behold, thou shalt see on that day, when thou shalt go into an inner chamber to hide thyself. Then the king of Israel said, Take ye Micaiah, and carry him back to Amon the governor of the city, and to Joash the king's son, and say, Thus saith the king, Put this fellow in the prison, and feed him with bread of affliction, and with water of affliction, until I return in peace. And Micaiah said, If thou certainly return in peace, then hath not the Lord spoken by me? And he said, Hearken, all ye people. So the king of Israel and Jehoshaphat the king of Judah went up to Ramoth-Gilead. And the king of Israel said unto Jehoshaphat, I will disguise myself, and will go to the battle, but put thou on thy robes. So the king of Israel disguised himself, and they went to the battle. Now the king of Syria had commanded the captains of the chariots that were with him, saying, Fight ye not with a small or great, save only with the king of Israel. And it came to pass, when the captains of the chariots saw Jehoshaphat, that they said, It is the king of Israel. Therefore they compassed about him to fight. But Jehoshaphat cried out, and the Lord helped him, and God moved them to depart from him. For it came to pass that, when the captains of the chariots perceived that it was not the king of Israel, they turned back again from pursuing him. And a certain man drew a bow at a venture, and smote the king of Israel between the joints of the harness. Therefore he said to his chariot man, Turn thine hand, that thou mayest carry me out of the host, for I am wounded. And the battle increased that day, howbeit the king of Israel stayed himself up in his chariot against the Syrians until the even, and about the time of the sun going down he died.